Hello dear students. ಇವತ್ತು ನಾವು RVCE ಕಟ್ ಆಫ್ RVCE KCET ಕಟ್ ಆಫ್ ಫಾರ್ 2026 ಆನ್ ದ ಬೇಸಿಸ್ ಆಫ್ 2025 ಸೆಕೆಂಡ್ ರೌಂಡ್ ಕಟ್ ಆಫ್ ಡಿಯರ್ ಸ್ಟೂಡೆಂಟ್ಸ್. ಇದು ಆಯ್ತಾ, ಇದು ಬಂದು CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ ಸಬ್ ಬ್ರಾಂಚ್ AIML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಂತ ನೀವೇನಂತೀರಾ ಆ ಬ್ರಾಂಚ್ ನ RVCE ಕಟ್ ಆಫ್. ಇದು ಟೋಟಲ್ ಇಂಟೇಕ್ 180 ಇದೆ, ಅದರಲ್ಲಿ 45% ಕೊಡ್ತಾರಲ್ಲ ನಮ್ಮ KCET ಗೆ ಅಂದ್ರೆ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು 81 ಸೀಟ್ ನ ನಿಮ್ಮ KCET ರ್ಯಾಂಕ್ ಮುಖಾಂತರ ಇದ್ರಲ್ಲಿ ಫಿಲ್ ಮಾಡ್ತಾರೆ. ಅದನ್ನ ನಾನು ಕ್ಯಾಟಗರಿ ವೈಸ್ ಕೊಟ್ಕೊಂಡು ಹೋಗಿದ್ದೀನಿ, ಅರ್ಥ ಆಯ್ತಾ? ನೀವ್ ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅದನ್ನ ನೋಡಿದ್ರೆ ಸಾಕು, ಫಾರ್ವರ್ಡ್ ಮಾಡ್ಕೊಂಡು ನಿಮ್ ಕ್ಯಾಟಗರಿ ಹುಡುಕಿ ನೀಟಾಗಿ ನೋಡ್ಕೊಳ್ಳಿ. ಇವಾಗ ಫಸ್ಟ್ ನೋಡೋದಾದ್ರೆ ಇದು RVCE CSE AIML ಜನರಲ್ ಮೆರಿಟ್. GMR ಅಂದ್ರೆ ಏನು ರೂರಲ್, GMK ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಕನ್ನಡ ಮೀಡಿಯಂ. ನೀವು ಕೋಟಾ ಕ್ಲೈಮ್ ಮಾಡಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ನೋಡಿ. ಕ್ಲೋಸಿಂಗ್ ರ್ಯಾಂಕ್ ಅಂದ್ರೆ ಕ್ಲೋಸಿಂಗ್ ರ್ಯಾಂಕ್ ಅಂದ್ರೆ ಈ ವರ್ಷನೂ ಅಲ್ಲಿಗೆ ಕ್ಲೋಸಿಂಗ್ ರ್ಯಾಂಕ್ ಆಗುತ್ತೆ ಅಂತ ಏನು ಇಲ್ಲ, ಹಿಂದೆ ಮುಂದೆ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 300 400 500 ಮೇ ಬಿ 1000 ಈ ತರ ಆಗ್ಬಹುದು. ಇದು ಒಂದು ನಿಮ್ಮ ರೆಫರೆನ್ಸ್ ಅಷ್ಟೇ, ಇದೇ ಫೈನಲ್ ಅಲ್ಲ. ಹಂಗಂತ ನೀವು ಸರ್ ನಂದೊಂದು ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಅಲ್ಲಿ 900 ರ್ಯಾಂಕ್ ಬಂದಿದೆ, ನಾನು ಹಾಕ್ಬಾರ್ದಾ CSE AIML ಅಲ್ಲಿ? ಹಂಗೇನಿಲ್ಲ. ನಿಮ್ದು 1 ಲಕ್ಷ ರ್ಯಾಂಕ್ ಬರ್ಲಿ 2 ಲಕ್ಷ ರ್ಯಾಂಕ್ ಬರ್ಲಿ, ನೀವು RVCE CSE AIML ಏನು ಬೇಕೋ ಹಾಕ್ಬೋದು, ಅರ್ಥ ಆಯ್ತಾ? ಅದಕ್ಕೇನಿಲ್ಲ, ಇದು ಒಂದು ಕ್ಲೋಸಿಂಗ್ ರ್ಯಾಂಕ್. ಇಷ್ಟಕ್ಕೆ ಆಯ್ತಪ್ಪ. ಮೇ ಬಿ ಈ ವರ್ಷ ಒಂದು 700 ರ್ಯಾಂಕ್ ತೆಗ್ದಿರೋನಿಗೆ ಸಿಗ್ಬೋದು ಜನರಲ್ ಮೆರಿಟ್ ಅಲ್ಲಿ, ಮೇ ಬಿ 800 ಸಿಗ್ಬೋದು, ಇಲ್ಲ 500ಕ್ಕೆ ಕಟ್ ಆಫ್ ಕ್ಲೋಸ್ ಆಗ್ಬೋದು. ಆ ತರ ಅದು ವೇರಿ ಆಗುತ್ತೆ ಇಯರ್ ಆನ್ ಇಯರ್, ಅದು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಮೇಲೆ, ಅರ್ಥ ಆಯ್ತಾ? ಇದು ರೆಫರೆನ್ಸ್. ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಈ ವರ್ಷ 2500 ರ್ಯಾಂಕ್ ತೆಗಿರೋನಿಗೆ ಸಿಕ್ಬಿಡ್ಬೋದು, ಆ ತರ, ಅರ್ಥ ಆಯ್ತಾ? ನಿಮ್ಗೆ 2 ಲಕ್ಷ ರ್ಯಾಂಕ್ ಇರ್ಲಿ, 20,000 ರ್ಯಾಂಕ್ ಇರ್ಲಿ, 30,000 ಇರ್ಲಿ, ನೀವು ಹಾಕ್ಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ, ಅರ್ಥ ಆಯ್ತಾ? ನೋಡ್ಕೊಂಡೋಗಿ. ಇದು ಜನರಲ್ ಮೆರಿಟ್ ಕತೆ ಆಯ್ತು. ನೆಕ್ಸ್ಟ್ ನೋಡೋದ್ರೆ ಒಂದು ಕ್ಯಾಟಗರಿ 1 ಅಂತ ಏನ್ ಕರಿತೀವಿ ಅದು ನೋಡಿ ಮಕ್ಕಳೇ. R ಅಂದ್ರೆ ರೂರಲ್, K ಕನ್ನಡ ಮೀಡಿಯಂ. ಈ ಕಡೆ ಏನ್ ಸರ್ ಇದು ಇಲ್ಲಿ ರ್ಯಾಂಕೆ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ನೀವು ಆ ರೌಂಡ್ ಅಲ್ಲಿ ಆ ಕ್ಯಾಟಗರಿಯಲ್ಲಿ ರೂರಲ್ ಮೀಡಿಯಂ ಅಲ್ಲಿ ಸೀಟು ಇರ್ಲಿಲ್ಲ, ಅಥವಾ ಅಲ್ಲಿ ಕೊಟ್ಟಿದ್ದಂತಹ ರೂರಲ್ ಏನ್ ಸೀಟ್ ಅಲಾಟ್ ಮಾಡಿದ್ರಲ್ಲ ಜನರಲ್ ಅಂದ್ರೆ ಕ್ಯಾಟಗರಿ 1 ಅಲ್ಲಿ ರೂರಲ್ ಅವ್ರಿಗೆ, ಆ ಸೀಟ್ಸು ಫಸ್ಟ್ ರೌಂಡ್ ಅಲ್ಲೇ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಅರ್ಥ ಆಯ್ತಾ? ಮೇ ಬಿ ಅಲ್ಲಿ ಸೀಟ್ ಇಲ್ಲ, ಅಥವಾ ಯಾರು ಹಾಕಿಲ್ಲ, ಅದು ಆಗಿರ್ಬೋದು. ಇಲ್ಲ ಅದು ಹಾಕಿರುವಂತ ಸೀಟ್ಸು ಫಸ್ಟ್ ರೌಂಡ್ ಅಲ್ಲಿ ಅದು ಕ್ಲೋಸ್ ಆಗೋಗಿರುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಸೇಮ್ ಅದೇ ತರ 3A ಜನರಲ್ 3R ಅಲ್ಲೂ ಡಾಟ್ ಇದೆ, ಅಲ್ಲಿ ಆ ರೌಂಡ್ ಅಲ್ಲಿ ಯಾರಿಗೂ ಸಿಕ್ಕಿಲ್ಲ, ಅರ್ಥ ಆಯ್ತು? ಸೆಕೆಂಡ್ ರೌಂಡ್ ಅಲ್ಲಿ ನೋಡ್ಕೊಳ್ಳಿ ರ್ಯಾಂಕ್ಸ್ ಇದೇ ತರ 3AG ಆಯ್ತು. 2A ಕ್ಯಾಟಗರಿಯಲ್ಲಿ ನೋಡಿ ಒಂದು ನಿಮಗೆ ರೆಫರೆನ್ಸ್ ಸಿಗುತ್ತೆ, ಇದು ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ 2B, ಇದು 3B, ಇದು SC ಜನರಲ್ ರೂರಲ್ ಕನ್ನಡ ಮೀಡಿಯಂ, ಇದು STG STR STK, ಅರ್ಥ ಆಯ್ತಾ? ಇದೊಂದು ರೆಫರೆನ್ಸ್ ಅಷ್ಟೇ, ನಿಮ್ಗೆ ನೋಡ್ಕೊಳ್ಳಿ. ಒಂದೊಂದೇ ನಿಮ್ಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಕೋಬಹುದು.